ಅವ್ರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಉಪಯೋಗಿಸ್ಕೊತಾರೆ. ಬಟ್ ಹಳ್ಳಿಗಾಡಿನ ಜನ ಹಂಗಲ್ಲ. ಅಂತರಾಳದಲ್ಲಿ ಬಾಬಾ ಸಾಹೇಬರನ್ನ ಗೌರವಿಸ್ತಾರೆ, ಪೂಜಿಸ್ತಾರೆ, ಅಭಿನಂದಿಸ್ತಾರೆ. ಅದ್ರ ಬಗ್ಗೆ ನಾನು ಹಳ್ಳಿಗಾಡಿನವನ್ನಾದ್ದರಿಂದ ಅದ್ರ ಬಗ್ಗೆ ನನಗೆ ಸ್ವಲ್ಪ ಪರಿಪೂರ್ಣವಾಗಿ ಗೊತ್ತಿದೆ. ನಾನು ಸಿಟಿಗೆ ಪಟ್ಟಣಕ್ಕೂ ಬಂದು ನೋಡಿದೆ 3 ವರ್ಷ. ಸಾಹೇಬ್ರನ್ನ ಆಚರಿಸ್ತಾರೆ ಹೊರತು ಆರಾಧಿಸೋದಿಲ್ಲ. ನಮ್ಮ ಹಳ್ಳಿಗಾಡಿನ ಜನ ಆರಾಧಿಸ್ತಾರೆ, ಆಚರಣೆ ಮಾಡಲಿಕ್ಕೆ ಅವ್ರಿಗೆ ಹಣಕಾಸಿನ ಕೊರತೆ ಇದೆ. ಹಾಗಾಗಿ ಅವರು ತಮ್ಮ ತನುಮನ, ನಮ್ಮ ಮೊದಲನೇ ಉದ್ದೇಶನೇ ಅಷ್ಟು, ಬಾಬಾ ಸಾಹೇಬರ ಋಣದ ಮಕ್ಕಳ ಬೆವರ ಹಣದಿಂದ ನಾವು ಚಿನ್ನದ ಪುತ್ಥಳಿ ತಯಾರು ಮಾಡ್ತೀವಿ. ಯಾವುದೋ ಸರ್ಕಾರದ ದುಡ್ಡು ಯಾರೋ ಇನ್ನೊಂದು ಸಂಘ ಸಂಸ್ಥೆಗೆ ತಗೊಂಡು ಆ ದುಡ್ಡಲ್ಲಿ ಬೇಡ. ಇದು ಇಡೀ ವಿಶ್ವದಲ್ಲಿ ಮಾದರಿ ಆಗಬೇಕು. ನಾವು 1 ರೂಪಾಯಿಂದ 1 ಕೋಟಿ ತನಕ ಕೊಡ್ಬೋದು, 100 ಕೋಟಿ ಒಬ್ಬನೇ ಕೊಡ್ಬೋದು. ಪ್ರತಿಯೊಬ್ಬರು ತಾವು ನಾವು 1 ರೂಪಾಯಿ ಕಲೆಕ್ಟ್ ಮಾಡ್ತೀವಿ. ದಲಿತರು ಕೊಡಲೇಬೇಕು ನಮ್ಮ ಲೆಕ್ಕಾಚಾರ. ಅನ್ಯ ಜಾತಿಯವರು ಕೊಡ್ಬೋದು, ನಾವು ಯಾರಿಗೂ ನಿರ್ಬಂಧ ಇರಲ್ಲ. ನಮ್ಮ ದಲಿತರು ಕೊಡಲೇಬೇಕು ಅಂತ ಹೇಳ್ತೀವಿ. ಸಾರ್ವಜನಿಕವಾಗಿ ಈ ಕಾರ್ಯಕ್ರಮನ ಆಯೋಜಿಸಿ ಈ ಸರ್ಕಾರಕ್ಕೆ ಸಮರ್ಪಿಸಬೇಕಾದಂಥ ಸಂದರ್ಭದಲ್ಲಿ ನಾವು ಈ ರಾಜ್ಯದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ನಾವು ಈ ರಾಷ್ಟ್ರದ ಎಲ್ಲ ರಾಜ್ಯದ ದಲಿತ ಮುಖಂಡರನ್ನು ಒಳಗೊಂಡಂತೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಸಚಿವರು, ಮಾಜಿ, ಹಾಲಿ ಎಲ್ಲರನ್ನೂ ಕರಿತೀವಿ. ರಾಷ್ಟ್ರಪತಿಗಳನ್ನ, ಪ್ರಧಾನಮಂತ್ರಿಗಳನ್ನ, ವಿರೋಧ ಪಕ್ಷದ ನಾಯಕರುಗಳು ಯಾರೇ ಇರ್ಬೋದು, ಎಲ್ಲರನ್ನೂ ಒಂದು ವೇದಿಕೆ ಕರೆತಂದು ವಿಶ್ವದಲ್ಲಿ ಮಾದರಿ ಆಗ್ತಕ್ಕಂಥ ಒಂದು ಸಮಾರಂಭನ ಮಾಡೋ ಒಂದು ದೊಡ್ಡ ಗುರಿ ಇಟ್ಕೊಂಡು ನಾವು ಇವತ್ತು ಹೊರಟಿದ್ದೀವಿ. ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇದೆ. ಬಾಬಾ ಸಾಹೇಬ್ರ ಆಶೀರ್ವಾದ ಇರೋ ತನಕ, ಭಗವಾನ್ ಬುದ್ಧರ ಅನುಗ್ರಹ ಇರೋ ತನಕ ನಮ್ಗೆ ಯಾವುದೇ ಥರದ ಆತಂಕಗಳಾಗೋದಿಲ್ಲ ಅನ್ನೋ ವಿಶ್ವಾಸ ಇದೆ. ಎಲ್ಲಕ್ಕಿಂತಾಗಿ ನನ್ನ ಸಮುದಾಯ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು 14ನೇ ತಾರೀಕು QR ಕೋಡನ್ನು ಲಾಂಚ್ ಮಾಡ್ತಾ ಇದ್ದೀವಿ. ನಾಳೆ 13ನೇ ತಾರೀಕು ಮಿಡ್ನೈಟು ಕೇಕ್ ಕಟ್ ಮಾಡಿ, ಪಟಾಕಿ ಸಿಡಿಸಿ, ಸಂಭ್ರಮಿಸಿ ಎಲ್ಲ ಬಂದಂಥ ನಾಯಕರುಗಳ ಕೈಲಿ ಅದನ್ನು QR ಕೋಡ್ನ ಕೊಟ್ಟು ಲಾಂಚ್ ಮಾಡ್ತಾಯಿದ್ದೀವಿ. ಊಟದ ವ್ಯವಸ್ಥೆ ಪರಿಪೂರ್ಣವಾಗಿ ದಿನ ಪೂರ್ತಿ ಮಾಡಿದ್ದೀವಿ. ಎಲ್ಲರೂ ಸಂಭ್ರಮಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರುಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಗೆ ಅನ್ನಿಸ್ಬೋದು ಯಾವುದೋ ಒಂದು ಸಂಘ ಸಂಸ್ಥೆಯವರು ಏನೋ ಒಂದು ಮಾಡ್ತಾಯಿದ್ದಾರೆ ಅಂತ. ನೀವುಗಳು ಸಹಕಾರ ಕೊಟ್ಟದ್ದೇ ಆದರೆ ಮುಂದಿನ ದಿನ ಏನು ಚಾಮುಂಡೇಶ್ವರಿ ದಸರಾ ಆಗ್ತದೋ ವಿಶ್ವಪ್ರಸಿದ್ಧಿ, ಅದಕ್ಕಿನ್ನ 10 ಪಟ್ಟು ಬಾಬಾ ಸಾಹೇಬ್ರ ಜಯಂತಿ ದಸರಾ ಆಗುತ್ತೆ. ನನಗೆ ಆ ನಂಬಿಕೆ ಇದೆ. ಆ ಒಂದು ಇದಕ್ಕೆ ತಾವು ನಮ್ಮ ಪರಮೇಶ್ವರ್ ಸಾಹೇಬರು, ಮಾದೇವಪ್ಪ ಅವರು, ಪ್ರಿಯಾಂಕ್ ಅವರು, ಎಕ್ಸ್ಪೆಷಲಿ ನೀವು ನಮ್ಮ ಸಮುದಾಯದಲ್ಲಿ ಇವತ್ತು ಸಚಿವರಾಗಿದ್ದೀರಿ, ನಿಮ್ಗೆ ಅವಕಾಶಗಳಿದ್ದಾವೆ. ದಯವಿಟ್ಟು ನೀವು ಬಾಬಾ ಸಾಹೇಬ್ರ ಋಣ ತೀರಿಸ್ಕೊಳ್ಳೋಕೆ ಇದು ಒಂದು ಅತ್ಯುತ್ತಮವಾದಂಥ ಅವಕಾಶ. ದಯವಿಟ್ಟು ಈ ದಸರಾ ಮಾಡಲಿಕ್ಕೆ ನಿಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರೇ ಇರಲಿ, ಮುಖ್ಯಮಂತ್ರಿ ಯಾರೇ ಇರಲಿ, ಸರ್ಕಾರ ಆದೇಶ ಹೊರಡಿಸ್ಬೇಕು. 100 ಕೋಟಿನ ಭೀಮ ದಸರಾಕ್ಕೆ ಎತ್ತಿಡಬೇಕು. ಈ ವರ್ಷ ಜೀವಂತವಾಗಿ ಇದು ಬಾಬಾ ಸಾಹೇಬ್ರು ಈಗ ರಾಜ್ಯದ ಜನತೆಗೆ ಚಾಮುಂಡೇಶ್ವರಿ ದಸರಾ ಶುರುವಾಯಿತು ಅಂತ ಯಾವ ಫೀಲಿಂಗ್ ಬರುತ್ತೋ ಆ ರೀತಿ ನಮ್ಮದು ಏಪ್ರಿಲ್ 14ಕ್ಕೆ ಶುರುವಾಯ್ತದೆ ಬಾಬಾ ಸಾಹೇಬ್ರ ದಸರಾ ಅನ್ನೋ ಒಂದು ಫೀಲಿಂಗ್ಸು ಇಡೀ ರಾಜ್ಯಕ್ಕೆ ಬರಬೇಕು. ಈ ರಾಜ್ಯ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ಮಾದರಿ ಆಗಬೇಕು. ಆ ಮಾದರಿ ಕೆಲಸಕ್ಕೆ ನಮ್ಮ ನಾಯಕರಾದಂಥ ಪರಮೇಶ್ವರ್ ಸಾಹೇಬರು, ಮಾದೇವಪ್ಪ ಸಾಹೇಬರು, ಪ್ರಿಯಾಂಕಾ ಸಾಹೇಬರು ಇದಕ್ಕೆ ಕಾರಣೀಭೂತರಾಗಬೇಕು. ಇವ್ರ ಜೊತೆ ಪಕ್ಷಾತೀತವಾಗಿ ಎಲ್ಲ ನನ್ನ ದಲಿತ ಸಮುದಾಯದ ಸಚಿವರು, ಶಾಸಕರುಗಳು ಕೈ ಜೋಡಿಸ್ಬೇಕು. ನೀವುಗಳೆಲ್ಲರೂ ಕೂಡ ಬಾಬಾ ಸಾಹೇಬ್ರ ಋಣನ ತೀರಿಸ್ತೇ ಹೋದರೆ ನಿಮಗೆ ದೇವರು ಒಳ್ಳೇದು ಮಾಡಲ್ಲ, ಬಾಬಾ ಸಾಹೇಬ್ರು ಒಳ್ಳೇದು ಮಾಡಲ್ಲ. ಇಂಥ ಅವಕಾಶ ಮತ್ತೆ ಸಿಗಲ್ಲ. ನೀವು ಏನು ಇಲ್ಲೇದಂಥ ಕಾಲದಲ್ಲಿ ರಾಜಕೀಯದ ಲಾಭನ ಪಡೆದು ಇವತ್ತು ಉನ್ನತ ಸ್ಥಾನದಲ್ಲಿದ್ದೀರಿ. ಬಾಬಾ ಸಾಹೇಬ್ರ ಭಿಕ್ಷೆನೇ ಹೊರತು ನಿಮ್ಮ ಶ್ರಮ ಅಲ್ಲ ಅದು. ಇವತ್ತು ಯಾರೂ ಕೂಡ ಶಾಸಕರಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಜಕಾರಣ ಹಣದ ಮೇಲೆ ನಿಂತಿದೆ. ನಿಮ್ಗೆ ಅವಕಾಶ ಸಿಕ್ಕಿದೆ. ನಮಗೆಷ್ಟೇ ಆಸೆಗಳಿದ್ರೂ ಅವಕಾಶ ಸಿಗಲ್ಲ. ನಿಮ್ಮ ಮುಖಾಂತರ, ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ ಆದರ್ಶದಲ್ಲಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಏನು ಈ ಒಂದು ಹೊರಟಿದ್ದೀವಿ, ಅದಕ್ಕೆ ಪ್ರಾಮಾಣಿಕವಾದ ಒಂದು ನಿಮ್ಮ ಸಹಕಾರ ಬೇಕು ಅಂತೇಳಿ ಇವತ್ತು ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು, ಸಮುದಾಯದ ಪರವಾಗಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ. ಸರ್, ಭೀಮಾ ದಸರಾ ನಿಮ್ಮ ಮನಸ್ಸಲ್ಲಿದೆ, ಅತ್ಯುಚ್ಚವಾಗಿ ಮೂಡಿ ಬರುತ್ತೆ, ಯಶಸ್ವಿ ಮಟ್ಟದಲ್ಲಿ ನಡೆಯುತ್ತೆ. ಮತ್ತೊಮ್ಮೆ ದಿನಾಂಕ, ಸ್ಥಳ, ಎಲ್ಲಿಂದ ಎಲ್ಲಿಗೆ ತಾವೇಳಿ ಸರ್? ದಿನಾಂಕ 13/4/2026 ಸೋಮವಾರ ಸಂಜೆ 5 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಪುತ್ಥಳಿಗೆ ನನ್ನೆಲ್ಲ ದಲಿತ ಮುಖಂಡರ ಸಮ್ಮುಖದಲ್ಲಿ ನಾವು ನಮ್ಮ ಮಾದೇವಪ್ಪರು, ಪರಮೇಶ್ವರು, ಪ್ರಿಯಾಂಕ ಅವರು ಮತ್ತು ಎಲ್ಲ ನಮ್ಮ ಸಮುದಾಯದ ಶಾಸಕರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಅಧಿಕಾರಿ ವರ್ಗದವ್ರನ್ನ ಕರಿತಾ ಇದ್ದೀವಿ. ಎಲ್ಲರ ಸಮ್ಮುಖದಲ್ಲಿ ಪುಷ್ಪಾರ್ಚನೆ ಮಾಡಿ ನಾವು ಮೆರವಣಿಗೆ ಹೊರಡ್ತೀವಿ. ಆ ಮೆರವಣಿಗೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಹೆಸರಾಂತ ಗಾಯಕರುಗಳು ಭಾಗವಹಿಸ್ತಾರೆ. ಈ ಜೂನಿಯರ್ ರಾಜ್ಕುಮಾರ್ ಅವರು, ಜೂನಿಯರ್ ವಿಷ್ಣುವರ್ಧನ್, ಅಂಬರೀಷು, ಪುನೀತ್ ರಾಜ್ಕುಮಾರ್ ಇವ್ರನ್ನ ಕರೆಸ್ತಾ ಇದ್ದೀವಿ. ನಮ್ಮ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನೀವು ಸಾಹೇಬರ
ಒಂದು ಇದರಲ್ಲಿ ಅಂತೇಳಿ ಮನೆಯವರು ಪಾಪ ಪ್ರೀತಿಪೂರ್ವಕವಾಗಿ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಭಾಳ ವಿಶೇಷ ವಿಭಿನ್ನವಾಗಿ ನಾವು ಮಾಡ್ತೀವಿ ಸರ್. ಅದನ್ನು ಬಾಯಲ್ಲಿ ಹೇಳೋದಕ್ಕಿಂತ ಅದನ್ನು ಸಂಭ್ರಮಿಸೋದೇ ಒಂದು ಸಂಭ್ರಮ ಅಂತ ನಾನು ತಿಳ್ಕೊಂಡು ಇಲ್ಲಿಂದ ಮೆರವಣಿಗೆ ಹೊರಟು ಫ್ರೀಡಮ್ ಪಾರ್ಕ್ನಲ್ಲಿ ಸಂಜೆ 7 ಗಂಟೆ, ಸಾಯಂಕಾಲ 7 ಗಂಟೆಯಿಂದ ರಾತ್ರಿ ಪೂರ್ತಿ ಸಂಭ್ರಮಾಚರಣೆ ಇರ್ತದೆ. 12 ಗಂಟೆಗೆ ಬಾಬಾ ಸಾಹೇಬರು ಉಡುವಂಥ ಮಹಾನಾಯಕ ಧಾರಾವಾಹಿಯ ಸೀರಿಯಲ್ನಲ್ಲಿ ಎಕ್ಸ್ಪೋಸ್ ಮಾಡಿ ಸಾಹೇಬರು ಜನ್ಮನ ಕಣ್ಣು ತುಂಬುವಂಥ ಕ್ಷಣನ ಭೀಮಕ್ಷಣವನ್ನು ನನ್ನ ಸಮುದಾಯ ಕಣ್ಣು ತುಂಬುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಆ ಗಳಿಗೆಯಲ್ಲಿ ಪರಿಸರ ಮಾಲಿನ್ಯ ಆಗತಕ್ಕಂಥ ನೈಸರ್ಗಿಕವಾದ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿ ಈ ವರ್ಷದಿಂದ ಅದು ಮಾದರಿ ಆಗಬೇಕು. ಅದಕ್ಕೆ ಚಾಲನೆ ಕೊಡೋಕ್ಕೆ ಇವತ್ತು ಮಾಧ್ಯಮದ ಮುಖಾಂತರ ನಾನು ನಮ್ಮ ಪರಮೇಶ್ವರ್ ಸಾಹೇಬರು, ಮಾದೇವಪ್ಪ ಸಾಹೇಬರು ಮತ್ತು ಪ್ರಿಯಾಂಕಾ ಸಾಹೇಬರಲ್ಲಿ ಅವತ್ತು ಕೇಕ್ ಕಟ್ ಮಾಡೋಕ್ಕೆ ತಾವು ಬರಬೇಕು ಅಂತ ಈ ಮಾಧ್ಯಮದ ಮುಖಾಂತರ, ಇದ್ರ ಜೊತೆಗೆ ಎಲ್ಲ ದಲಿತ ಶಾಸಕರು ಬರಬೇಕು ಅಂತೇಳಿ ಮನವಿ ಮಾಡ್ತೀನಿ. ನಾವು ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಅಂತೇಳಿ ನಮ್ಮ ರಾಜ್ಯ ಸಂಘಟನೆ, ನಮ್ಮ ಟ್ರಸ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರ ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಅಂತೇಳಿ ನಮ್ಮದು ಈ ಒಂದು ಚಿನ್ನದ ಪುತ್ಥಳಿಯ ತಯಾರಿಕೆಗೆ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಅದು ಪಾರದರ್ಶಕವಾಗಿ ಮಾಡಲಿಕ್ಕೆ ಒಂದು ಅವಕಾಶನ ಸಾರ್ವಜನಿಕರು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ. ಸರ್ ನಮಸ್ತೆ. ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ವತಿಯಿಂದ ಭಾಳಷ್ಟು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಈಗ ಭಾಳ ವಿಶೇಷವಾಗಿರೋ ಕಾರ್ಯಕ್ರಮ ಮಾಡೋದಕ್ಕೆ ಆಯೋಜನೆ ಮಾಡ್ಕೊಂಡಿದ್ದೀರಾ. ಹೇಳಿ ಸರ್, ವಿಶೇಷವಾದ ಕಾರ್ಯಕ್ರಮ. ನನ್ನ ಹೆಸರು R. ಜಯಚಂದ್ರ ಅಂತ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು, ಸಂವಿಧಾನ ಬಳಗದ ಪ್ರಧಾನ ಕಾರ್ಯದರ್ಶಿ. ನಾವು ಸುಮಾರು 3-4 ವರ್ಷದಿಂದ ಸಂವಿಧಾನ ಬಳಗವು ವಿಶಿಷ್ಟ ವಿಭಿನ್ನವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಈ ವರ್ಷ ನಾವು ವಿಧಾನಸೌಧ ಮುಂಭಾಗದಲ್ಲಿರುವ ಅಂಬೇಡ್ಕರ ಪ್ರತಿಮೆಗೆ ಮೂಲಕ ಅಲ್ಲಿಂದ ನಾವು ಅನೇಕ ಕಲಾ ತಂಡಗಳ ಮುಖಾಂತರ ಫ್ರೀಡಮ್ ಪಾರ್ಕ್ಗೆ ಬಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಮ್ಮ ರಾಜ್ಯಾಧ್ಯಕ್ಷರಾಗಲೇ ತಮ್ಮಲ್ಲಿ ತಿಳಿಸಿದ್ದಾರೆ. ಆದಾಗ್ಯೂ ನಾನು ಹೆಚ್ಚಿನಾಗಿ ಗ್ರಾಮೀಣ ಪ್ರದೇಶದ ಎಲ್ಲ ಗ್ರಾಮದ ಅಂಬೇಡ್ಕರ್ ಅಭಿಮಾನಿಗಳು, ಹಲವಾರು ದಲಿತ ಸಂಘಟನೆಗಳ ಮುಖಂಡರುಗಳು ಎಲ್ಲರೂ ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ, ಈ ಒಂದು ಭೀಮಾ ದಸರಾ ಎಂಬ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ಈ ಮೂಲಕ ತಮಗೆಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಯಾವುದೇ ಸಂಘಟನೆ ಆಗಲಿ ಭೇದ ಭಾವ ಇಲ್ಲದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಇದೇ ಪ್ರಥಮವಾಗಿ ಈ ಭೀಮಾ ದಸರಾ ಮಾಡ್ತಾ ಇರೋದ್ರಿಂದ ದಯಮಾಡಿ ಗ್ರಾಮೀಣ ಪ್ರದೇಶ ಆಗ್ಬೋದು, ಬೆಂಗಳೂರು ನಗರ ಪ್ರದೇಶ ಆಗ್ಬೋದು, ಅಥವಾ ಅಧಿಕಾರಿಗಳಾಗ್ಬೋದು, ನಿವೃತ್ತ ಅಧಿಕಾರಿಗಳು ಎಲ್ಲರೂ ಕೂಡ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊತೀನಿ.